ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರ್ಯಾರೆಲ್ಲ CISF ಟ್ರೇಡ್ಸ್ಮನ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಹಾಕಿದ್ರಿ, ಇವಾಗ ಟ್ರೇಡ್ ಟೆಸ್ಟ್ಗಳು ಸ್ಟಾರ್ಟ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವೀಪರ್ ಟ್ರೇಡ್ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಅಂದರೆ ಸಫಾಯಿ ಕರ್ಮಚಾರಿ ಅಂತ ಹೇಳ್ತಾರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ಸ್ವೀಪರ್ಗೆ ಹೆಂಗೆ ಟ್ರೇಡ್ ಟೆಸ್ಟ್ ಇರುತ್ತೆ, ಏನೇನು ಕ್ವಶನ್ಗಳನ್ನ ಕೇಳ್ತಾರೆ, ನೀವು ಮನೇಲಿ ಏನೇನು ತಯಾರಿನ ಮಾಡ್ಕೊಂಡು ಹೋಗ್ಬೇಕು ಟೆಸ್ಟ್ಗೆ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಡೀಟೇಲ್ನ ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಸ್ವೀಪರ್ ಟೆಸ್ಟ್ಗೆ ಹೋಗೋರಿದ್ದೀರಾ, ಹೋಗೋಕೆ ಮೊದಲು ಈ ವಿಡಿಯೋನ ಖಂಡಿತ ಒಂದ್ಸಲ ನೋಡ್ಕೊಂಡೋಗಿ. 100% ನೀವು ಈ ಸ್ವೀಪರ್ ಟೆಸ್ಟಲ್ಲಿ ಪಾಸ್ ಆಗೇ ಆಗ್ತೀರಾ, ಇದು ನನ್ನ ಗ್ಯಾರಂಟಿ. ಫಸ್ಟ್ ಆಫ್ ಆಲ್ ನಿಮಗೆ ಮನೆ ಒಳಗಡೆ ಟೈಲ್ಸ್ ಇರುತ್ತಲ್ಲ ಅದು, ಮತ್ತೆ ನಾರ್ಮಲ್ ನೆಲ ಇರುತ್ತಲ್ಲ ಅದು, ಬಾತ್ರೂಮ್ಗಳು, ವಾಶ್ ಬೇಸಿನ್ನು, ಮತ್ತೆ ಗ್ರೌಂಡಲ್ಲಿ ಮತ್ತೆ ರೋಡ್ಗಳಲ್ಲಿ ಇಲ್ಲೆಲ್ಲ ನಿಮಗೆ ಕ್ಲೀನ್ ಮಾಡೋದಕ್ಕೆ ಹೇಳ್ತಾರೆ ಟೆಸ್ಟ್ಗಳಲ್ಲಿ. ಮತ್ತೆ ನಿಮಗೆ ಒಂದು ಸಣ್ಣ ಪೊರಕೆ ಇಟ್ಟಿರ್ತಾರೆ, ಏನು ನಾವು ಮನೆ ಒಳಗಡೆ ಯೂಸ್ ಮಾಡ್ತೀವಲ್ಲ ಅದು. ಮತ್ತೆ ತೆಂಗಿನ ಮರದ್ದು ಒಂದು ತೆಂಗಿನ ಗರಿಗಳಲ್ಲಿ ಮಾಡಿರ್ತಾರಲ್ಲ ಕಡ್ಡಿಗಳಲ್ಲಿ, ಅದೊಂದು ಪೊರಕೆ ಇಟ್ಟಿರ್ತಾರೆ. 2 ಪೊರಕೆನ ಇಟ್ಬಿಟ್ಟು ಇದರಲ್ಲಿ ನೀವು ಟೈಲ್ಸ್ ನಲ್ಲಿ ಕಸ ಗುಡಿಸು ಅಂತ ಹೇಳ್ತಾರೆ. ಅವಾಗ ನೀವು ಯಾವ್ದು ತಗೊಂಡು ಕಸ ಗುಡಿಸ್ತೀರಾ ಹೇಳಿ? ಸಣ್ಣ ಪೊರಕೆಲ್ ತಾನೇ ಗುಡಿಸ್ತೀರಾ. ನೀವೇನಾದ್ರೂ ತೆಂಗಿನ ಗರಿಯಲ್ಲಿ ಮಾಡಿರೋ ಪೊರಕೆ ತಗೊಂಡ್ರೆ ನೀವು ರಿಜೆಕ್ಟ್ ಆಗ್ತೀರಾ. ಅದೇ ತರ ಅಲ್ಲಿ ಯಾವ ಪ್ಲೇಸ್ ಇರುತ್ತೆ ಆ ಪ್ಲೇಸ್ಗೆ ಸಂಬಂಧಪಟ್ಟಂತೆ ಅದೇ ತರ ವಸ್ತುಗಳನ್ನ ತಗೊಂಡು ನೀವು ಅಲ್ಲಿ ಕ್ಲೀನ್ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಟಾಯ್ಲೆಟ್ ಬಾತ್ರೂಮ್ಗಳಲ್ಲಿ ಹೇಗೆ ಕ್ಲೀನ್ ಮಾಡಬೇಕು, ಏನನ್ನ ಯೂಸ್ ಮಾಡಬೇಕು ಅಂತೆಲ್ಲ ಕೇಳ್ತಾರೆ. ಹಾರ್ಪಿಕ್ ಎಲ್ಲಿ ಯೂಸ್ ಮಾಡೋದು ಅಂತ ಕೇಳ್ತಾರೆ. ಡೆಟಾಲ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತೆಲ್ಲ ಕೇಳ್ತಾರೆ. ಮತ್ತೆ ಕ್ಲೀನ್ನೆಸ್ ಬಗ್ಗೆ ಎಲ್ಲ ಕೇಳ್ತಾರೆ. ನೀಟಾಗಿ ಹೇಗೆ ನಾವು ಬಾತ್ರೂಮ್ನ ಆಗ್ಲಿ ಮನೆಗಳನ್ನಾಗ್ಲಿ ಹೇಗೆ ನೀಟಾಗಿ ಇಟ್ಕೋಬೇಕು ಅಂತ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ನಾಲೆಜ್ ಇರಬೇಕು. ನೀವು ಏನೋ ಒಂದು ಬಾತ್ರೂಮ್ ಆಗಿರ್ಲಿ, ಕಸ ಗುಡಿಸೋದಾಗ್ಲಿ, ಅಥವಾ ವಾಶ್ ಬೇಸಿನ್ ಆಗ್ಲಿ, ಟಾಯ್ಲೆಟ್ ಆಗ್ಲಿ, ಇದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೀವು ಹೇಗೆ ನಿಮ್ಮ ಕೈಗಳನ್ನ ಕ್ಲೀನ್ ಮಾಡ್ಕೋತೀರಾ, ನೀವು ಹೇಗೆ ಕ್ಲೀನ್ ಆಗಿ ಇರ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಇದೆಲ್ಲ ಜನರಲ್ ಕ್ವಶನ್ಸ್, ಇದೆಲ್ಲ ನಿಮ್ಗೆ ನಾಲೆಜ್ ಇರಬೇಕು, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಮತ್ತೆ ಇದರಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ 4 ಕಲರ್ನ ಡಸ್ಟ್ ಬಿನ್ಗಳನ್ನ ಇಟ್ಟಿರ್ತಾರೆ. ಬ್ಲೂ, ರೆಡ್, ಗ್ರೀನ್ ಮತ್ತೆ ಬ್ಲಾಕ್. ಈ 4 ಡಸ್ಟ್ ಬಿನ್ಗಳನ್ನ ಇಟ್ಟಿರ್ತಾರೆ. ಇದರಲ್ಲಿ ಅವರು ಬ್ಲೂ ಡಸ್ಟ್ ಬಿನ್ಗೆ ಯಾವ ರೀತಿ ಕಸ ಹಾಕ್ಬೇಕು, ರೆಡ್ ಡಸ್ಟ್ ಬಿನ್ಗೆ ಯಾವ ರೀತಿ ಕಸ ಹಾಕ್ಬೇಕು, ಮತ್ತೆ ಗ್ರೀನ್ ಡಸ್ಟ್ ಬಿನ್ಗೆ ಯಾವ ರೀತಿ ಕಸ ಹಾಕ್ಬೇಕು, ಮತ್ತೆ ಬ್ಲಾಕ್ ಡಸ್ಟ್ ಬಿನ್ಗೆ ಯಾವ ರೀತಿ ಕಸ ಹಾಕ್ಬೇಕು ಅಂತ ಕೇಳ್ತಾರೆ. ಪ್ರಾಕ್ಟಿಕಲ್ ಅಲ್ಲಾದ್ರೆ ಕೆಲವೊಂದು ಕಸಗಳನ್ನ ಇಟ್ಟಿರ್ತಾರೆ. ಪ್ಲಾಸ್ಟಿಕ್ ಆಯ್ತು, ಮತ್ತೆ ಗಾಜಿನ ಪೀಸ್ಗಳಾಯ್ತು, ಮತ್ತೆ ಏನು ಒಂದು ಹಣ್ಣು ಹಂಪಲಿನ ಸಿಪ್ಪೆಗಳಾಯ್ತು, ಮತ್ತೆ ಮೆಡಿಸಿನ್ ಐಟಮ್ಗಳಾಯ್ತು, ಸಿರೆಂಜ್ ಆಯ್ತು, ಸೂಜಿ ಆಯ್ತು, ಮತ್ತೆ ಮೆಡಿಸಿನ್ ಡಬ್ಬಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಟಿರ್ತಾರೆ. ಮತ್ತೆ ನೀವು ಹೇಳ್ತಾರೆ ಇದನ್ನೆಲ್ಲ ಯಾವ್ಯಾವ ಡಬ್ಬಕ್ಕೆ ಹಾಕ್ಬೇಕು ಹಾಕಿ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಅದ್ರ ಬಗ್ಗೆನೂ ಕೂಡ ಒಂದು ನಾಲೆಡ್ಜ್ ಇರ್ಬೇಕಾಗುತ್ತೆ. ಯಾವ ಕಸ ಯಾವ ಕಲರ್ ಡಸ್ಟ್ ಬಿನ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಇದೆಲ್ಲ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಪಕ್ಕ ರಿಜೆಕ್ಟ್ ಮಾಡ್ತಾರೆ. ಈಗ ನಿಮ್ಗೆ ನಾನು ಯಾವ ಕಲರ್ ಅಲ್ಲಿ ಯಾವ ತರದ ಕಸ ಹಾಕೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಗ್ರೀನ್ ಕಲರ್ ಡಸ್ಟ್ ಬಿನ್ ಅಲ್ಲಿ ಹಸಿ ಕಸನ ಹಾಕ್ತಿವಿ. ಏನು ಮನೆಯಲ್ಲಿ ಇರೋ ಒಂದು ತರಕಾರಿಗಳು ಕಟ್ ಮಾಡಿರ್ಬೋದು, ಮತ್ತೆ ರಾತ್ರಿದು ಊಟ ಎಲ್ಲ ಉಳಿದಿರ್ಬೋದು, ಅದಾಗಿರ್ಲಿ, ಮತ್ತೆ ಸೊಪ್ಪು ತರಕಾರಿನೆಲ್ಲ ಕಟ್ ಮಾಡಿ ವೇಸ್ಟೇಜ್ ಇರುತ್ತಲ್ಲ, ಈ ರೀತಿ ವೇಸ್ಟೇಜ್ಗಳನ್ನ ನೀವು ಗ್ರೀನ್ ಕಲರ್ ಡಸ್ಟ್ ಬಿನ್ಗೆ ಹಾಕ್ಬೇಕಾಗುತ್ತೆ. ಮತ್ತೆ ಬ್ಲೂ ಕಲರ್ ಡಸ್ಟ್ ಬಿನ್ ಅಲ್ಲಿ ಪ್ಲಾಸ್ಟಿಕ್ ಆಯ್ತು, ಮತ್ತೆ ಗಾಜಿನ ಪೀಸ್ಗಳಾಯ್ತು, ಏನೋ ಈ ರೀತಿ ಪ್ಲಾಸ್ಟಿಕ್ ಐಟಮ್ಗಳನ್ನ ಮಾತ್ರ ನೀವು ಬ್ಲೂ ಕಲರ್ ಡಸ್ಟ್ ಬಿನ್ ಅಲ್ಲಿ ಹಾಕ್ಬೇಕಾಗುತ್ತೆ. ರೆಡ್ ಕಲರ್ ಅಲ್ಲಿ ಏನೊಂದು ಅಜಾರ್ಡಸ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಡೇಂಜರಸ್ ಪದಾರ್ಥಗಳು, ಅಂದ್ರೆ ಈಗ ಸೂಜಿಗಳೆಲ್ಲ ಆಯ್ತು, ಮತ್ತೆ ಸಿರೆಂಜು ಸೂಜಿಗಳು, ಇಂಥವನ್ನೆಲ್ಲ ನೀವು ಇದಕ್ಕೆ ಹಾಕ್ಬೇಕಾಗುತ್ತೆ. ಯಾವುದಕ್ಕೆ? ಡೇಂಜರಸ್ಗೆ. ಏನೊಂದು ಬಯೋಮೆಡಿಕಲ್ ವಸ್ತುಗಳೆಲ್ಲ ಇರುತ್ತೆ, ಇದನ್ನ ನೀವು ಒಂದು ರೆಡ್ ಕಲರ್ ಡಸ್ಟ್ ಬಿನ್ಗೆ ಹಾಕ್ಬೇಕಾಗುತ್ತೆ. ಬ್ಲೂ ಆಯ್ತು, ಗ್ರೀನ್ ಆಯ್ತು, ರೆಡ್ ಆಯ್ತು. ಈಗ ನೆಕ್ಸ್ಟ್ ಪಾಯಿಂಟ್ ಬಂದು, ಇದು ತುಂಬಾ ಇಂಪಾರ್ಟೆಂಟ್, ಗಮನ ಇಟ್ಟು ಕೇಳ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ತುಂಬಾ ನಾಲೆಡ್ಜ್ ಇರಬೇಕು. ಯಾವ ಕಲರ್ ಡಸ್ಟ್ ಬಿನ್ಗೆ ಯಾವ ತರ ಕಸ ಹಾಕ್ಬೇಕು ಅನ್ನೋ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯೆಲ್ಲೋ ಕಲರ್ ಡಸ್ಟ್ ಬಿನ್ ಅಲ್ಲಿ ಏನೇನ್ ಹಾಕ್ಬೋದು ಅಂತ ಗೊತ್ತಾ ನಿಮ್ಗೆ? ಯೆಲ್ಲೋ ಕಲರ್ ಅಲ್ಲಿ ಏನು ಹಾಸ್ಪಿಟಲ್ ಐಟಮ್ಗಳು, ಅಂದ್ರೆ ಈಗ ಏನು ಒಂದು ಟ್ಯಾಬ್ಲೆಟ್ಸ್ ಆಯ್ತು, ಏನೋ ಒಂದು ಸಿರೆಂಜ್ ಆಯ್ತು, ಸೂಜಿ ಆಯ್ತು, ಮತ್ತೆ ಏನೊಂದು ಹಾಸ್ಪಿಟಲ್ ಅಲ್ಲಿ ಬರೋ ಮೆಡಿಸಿನ್ಗಳಾಯ್ತು, ಹಾಸ್ಪಿಟಲ್ ರಿಲೇಟೆಡ್ ಏನೇನು ಥಿಂಗ್ಸ್ ಇರುತ್ತೆ ಅದನ್ನೆಲ್ಲ ನೀವು ಯೆಲ್ಲೋ ಕಲರ್ಗೆ ಹಾಕ್ಬೇಕಾಗುತ್ತೆ. ಇದಿಷ್ಟು ನೀವು 100% ತಿಳ್ಕೊಳ್ಳಿ. ನೀವು ಸ್ಕ್ರೀನಲ್ಲೂ ನೋಡ್ತಾ ಇರ್ಬೋದು. 100% ಇದ್ರ ಬಗ್ಗೆ ನೀವು ನಾಲೆಡ್ಜ್ ಇದ್ರೆ ಆರಾಮಾಗಿ ನೀವು ಸ್ವೀಪರ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತೀರಾ. ಇದಾದ್ಮೇಲೆ ಕೆಲವೊಂದು ಐಟಮ್ಗಳನ್ನ ಇಟ್ಟಿರ್ತಾರೆ. ಇವಾಗ ರೂಮ್ ಫ್ರೆಶ್ನರ್ ಆಯ್ತು, ಓಡೋನಿಲ್ ಆಯ್ತು, ಕೋಲಿನ್ ಆಯ್ತು, ಹಾರ್ಪಿಕ್ ಆಯ್ತು, ಡೆಟಾಲ್ ಆಯ್ತು,
ಮತ್ತೆ ಏನು ಒಂದು ಹ್ಯಾಂಡ್ ವಾಶ್ಗಳೆಲ್ಲ ಇರುತ್ತೆ, ಸಂತೂರ್ ಆಗಿಲಿ ಸುಮಾರು ತರದ ಡೆಟಾಲ್ ಹ್ಯಾಂಡ್ ವಾಶ್ಗಳೆಲ್ಲ ಇಟ್ಟಿರ್ತಾರೆ. ಅದನ್ನೆಲ್ಲ ಒಂದು ಲೈನ್ ಅಲ್ಲಿ ಹಿಂಗೆ ಇಟ್ಟಿರ್ತಾರೆ. ಅವ್ರು ಕೇಳ್ತಾರೆ ಓಡೋನಿಲ್ ಏನಕ್ಕೆ ಯೂಸ್ ಬರುತ್ತೆ, ಕೋಲಿನನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ಈ ಹಾರ್ಪಿಕ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತೆಲ್ಲ ಕ್ವಶನ್ಗಳನ್ನ ಕೇಳ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿರ್ಬೇಕು. ಹಾಗಾಗಿ ನೀವು ಏನೇ ಒಂದು ನಾವು ಕ್ಲೀನ್ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ, ಮನೆನಾಗಿರ್ಲಿ ಒಂದು ನಮ್ಮ ಪರಿಸರನ ಕ್ಲೀನ್ ಮಾಡ್ತೀವಿ, ಆ ಕ್ಲೀನ್ ಮಾಡೋದಕ್ಕೆ ಏನೇನು ಥಿಂಗ್ಸ್ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡಿರಿ. ಇದನ್ನ ತಿಳ್ಕೊಳ್ಳೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೈ ಆಗಿರುತ್ತೆ. ಅವ್ರು ಏನೇ ಕ್ವಶನ್ಗಳು ಕೇಳಿದ್ರು ನೀವು ಪಟ್ ಅಂತ ಆನ್ಸರ್ ಮಾಡ್ಬೋದು. ಅವಾಗ ಅವರು ನಿಮ್ನ ಆರಾಮಾಗಿ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ರಿಯಲ್ ಫ್ಯಾಕ್ಟ್ ನ ಹೇಳ್ತಾ ಇದೀನಿ. ಏನಪ್ಪ ರಿಯಲ್ ಫ್ಯಾಕ್ಟ್ ಅಂದ್ರೆ, ನೀವು ಟೆಸ್ಟ್ಗೆ ಹೋದ ತಕ್ಷಣ ಟಾಯ್ಲೆಟ್ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಅವಾಗ ನೀವು ಯಾವತ್ತು ನಿಮ್ ಲೈಫಲ್ಲಿ ಟಾಯ್ಲೆಟ್ ನ ಕ್ಲೀನ್ ಮಾಡಿರಲ್ಲ, ಅಲ್ಲಿ ನೀವು ಎಲ್ಲರ ಮುಂದೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಆ ಟ್ರೇಡ್ ಟೆಸ್ಟ್ ಮಾಡಿದೀರಾ, ಹಾಗಾಗಿ ಅವರು ಆ ಟ್ರೇಡ್ ಅಲ್ಲಿ ಅದು ಟಾಯ್ಲೆಟ್ ಕ್ಲೀನ್ ಮಾಡ್ಲೇಬೇಕಾಗುತ್ತೆ, ಮಾಡು ಅಂತ ಹೇಳ್ತಾರೆ. ನೀವು ಅವಾಗ ಬೇಜಾರು ಪಟ್ಕೊಂಡು, ಒಂಥರ ನಾಚಿಕೆ ಪಟ್ಕೊಂಡು, ಅಸಹ್ಯ ಪಟ್ಕೊಂಡು, ನನ್ಗೆ ಆಗಲ್ಲ, ನಾನು ಏನ್ ಮಾಡ್ಲಿ ಅಂತ ನೀವು ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರೆ ಅದು ಅವರಿಗೆ ಗೊತ್ತಾಗ್ಬಿಡುತ್ತೆ ಇವನು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾನೆ ಅಂತ. ಅವಾಗ ನಿಮ್ನ ಪಟ್ಟ ಅಂತ ಒಂದೇ ಸಲ ರಿಜೆಕ್ಟ್ ಮಾಡ್ಬಿಡ್ತಾರೆ, ಸೈಡ್ ಕಳಿಸ್ಬಿಡ್ತಾರೆ. ಹಾಗಾಗಿ ನೀವು ಈ ಸ್ವೀಪರ್ ಪೋಸ್ಟ್ ನ ಪಡ್ಕೊಳ್ಬೇಕಂತಂದ್ರೆ CISF ನಲ್ಲಿ ನೀವು ಒಂಚೂರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ, ನಾನು ಈ ಜಾಬ್ನ ಪಡ್ಕೋಬೇಕು ಅಂದ್ರೆ ಇದನ್ನ ಮಾಡ್ಲೇಬೇಕು ಅಂದ್ಬಿಟ್ಟು ಅವ್ರು ಹೇಳಿದ ತಕ್ಷಣ ಪಟ್ಟಂತ ಏನೋ ಒಂದು ಹಾರ್ಪಿಕ್ ನ ತಗೊಂಡು ಸ್ವಲ್ಪ ನೀರ್ ಹಾಕ್ಬಿಟ್ಟು ಹಾರ್ಪಿಕ್ ನ ತಗೊಂಡು ಒಂದು ಬ್ರಷ್ ಇರುತ್ತೆ ಅಲ್ಲಿ ತಗೊಂಡು ನೀವು ನಿಮ್ಗೆ ಹೆಂಗೆ ಬರುತ್ತೆ ಆತರ ನೀವು ಕ್ಲೀನ್ ಮಾಡ್ಲೇಬೇಕಾಗುತ್ತೆ. ನೀವು ಕ್ಲೀನ್ ಮಾಡಕ್ಕೆ ಸ್ವಲ್ಪ ಹಿಂದೇಟ್ ಹಾಕಿದ್ರಿ ಅಂದ್ರೆ ಪಕ್ಕ 100% ಅವ್ರು ರಿಜೆಕ್ಟ್ ಮಾಡ್ತಾರೆ. ಇವ್ನು ಇವಾಗ್ಲೇ ಮಾಡಲ್ಲ, ಇನ್ನ ಜಾಬ್ಗೆ ಬಂದ್ಮೇಲೆ ಇವ್ನು ಹೆಂಗ್ ಮಾಡ್ತಾನೆ ಅಂತ. ಹಾಗಾಗಿ ಇದೊಂದು ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಟಾಯ್ಲೆಟ್ ನ ಟೆಸ್ಟ್ ಮಾಡಿಸಿದ್ರೆ ನೀವು ಮಾಡ್ಲೇಬೇಕಾಗುತ್ತೆ. ಒಂದ್ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ಇಲ್ಲಾಂದ್ರೆ ನಿಮ್ಗೆ ಆಗಲ್ಲ ಅಂದ್ರೆ ಈ ಟ್ರೇಡ್ಗೆ ಹೋಗ್ಲೇಬೇಡಿ. ಬೇರೆ ಟ್ರೇಡ್ ಅಲ್ಲಿ ಇನ್ನೂ ತುಂಬಾ ಟ್ರೇಡ್ಗಳಿದೆ. GDಗೆ ಹೋಗಿ, ಮತ್ತೆ ಬೇರೆ ಬೇರೆ ಟ್ರೇಡ್ಗಳಿದೆ. ಬಾರ್ಬರ್ ಇದೆ, ಎಲೆಕ್ಟ್ರಿಷಿಯನ್ ಇದೆ, ಮತ್ತೆ ಕಾಬ್ಲರ್ ಇದೆ, ಮತ್ತೆ ವಾಷರ್ ಮ್ಯಾನ್ ಇದೆ, ಕುಕ್ ಇದೆ, ಬೇರೆ ಬೇರೆ ಟ್ರೇಡ್ ಎಲ್ಲ ಇದೆ. ಅದಕ್ಕೆ ಹೋಗಿ, ಇದಕ್ಕೆ ಹೋದ್ರೆ ನೀವು ಟಾಯ್ಲೆಟ್ ಕ್ಲೀನ್ ಮಾಡ್ಲೇಬೇಕಾಗುತ್ತೆ. ಮತ್ತೆ ಇವಾಗ ನಾನು ಹೇಳಿರೋದ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಟೆಸ್ಟ್ಗೆ ಹೋಗೋಕ್ ಮುಂಚೆ ಈ ವಿಡಿಯೋನ ನೋಡ್ಕೊಂಡು ಹೋಗಿ. ಯಾರ್ಯಾರು ಸ್ವೀಪರ್ ಟೆಸ್ಟ್ಗೆ ಹೋಗ್ತಾ ಇದ್ದೀರಾ ಅವರು ಒಂದು ಟೆಸ್ಟ್ಗೆ ನೀವು ಹೋದಾಗ ಟೆಸ್ಟ್ ಕೊಡೋಕ್ ಮುಂಚೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ನಿಂತ್ಕೊಳ್ಳಿ. ಆಫೀಸರ್ ಮುಂದೆ ಏನು ಹೆದರ್ಕೋಬೇಡಿ. ನೀವೇನು ಕಲ್ತ್ಕೊಂಡು ಹೋಗಿದ್ದೀರಾ, ನೀವೇನು ತಿಳ್ಕೊಂಡಿದ್ದೀರಾ ನಾಲೆಡ್ಜು ಒಂದು ಕ್ಲೀನಿಂಗ್ ಬಗ್ಗೆ, ಕ್ಲೀನ್ ಮಾಡೋದು ಹೇಗೆ ಅಂತ, ಅದನ್ನ ನೀವು ಅಲ್ಲಿ ಅವ್ರು ಏನ್ ಕೇಳ್ತೀರ ಅದಕ್ಕೆ ಪಟ್ ಅಂತ ಹೇಳ್ತಾ ಹೋಗಿ. ಎದುರ್ಕೊಂಡ್ರೆ ನೀವು ಏನೋ ಒಂದು ಸ್ವಲ್ಪ ಕಲ್ತಿರ್ತೀರಾ, ನೆನಪಲ್ಲಿ ಇಟ್ಕೊಂಡಿರ್ತೀರಾ, ಅದು ಕೂಡ ಮರ್ತೋಗುತ್ತೆ. ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಹೈಯಲ್ಲಿ ಇಟ್ಕೊಂಡು, ಒಂದು ಒಳ್ಳೆ ಆಟಿಟ್ಯೂಡ್ ನ ಇಟ್ಕೊಂಡು ನೀವು ಎಕ್ಸಾಮ್ನ ಫೇಸ್ ಮಾಡಿ. ಇದರಿಂದ ನಿಮ್ಮ ಟ್ರೇಡ್ ಟೆಸ್ಟ್ ಆರಾಮಾಗಿ ಪಾಸ್ ಆಗ್ತೀರಾ. ಇದಿಷ್ಟು ಇವತ್ತಿನ CISF ನ ಟ್ರೇಡ್ಸ್ಮೆನ್ ನ ಸ್ವೀಪರ್ ಬಗ್ಗೆ ಆಗಿತ್ತು. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಬಾರ್ಬರ್ ಆಯ್ತು, ಎಲೆಕ್ಟ್ರಿಷಿಯನ್ ಆಯ್ತು, ಕಾಬ್ಲರ್ ಆಯ್ತು, ಕುಕ್ ಆಯ್ತು, ಇನ್ನು ಏನೇನು ಟ್ರೇಡ್ಸ್ ಇದೆ ಎಲ್ಲಾ ಟ್ರೇಡ್ಸ್ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.